ನಗರದ ವಾರ್ಡ್ ಸಂಖ್ಯೆ 17ರ ಫಸ್ಟ್ ಮೇನ್ ಫಸ್ಟ್ ಕ್ರಾಸ್ನಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ರಾಜ್ಯ ವಕ್ಫ್ ಬೋರ್ಡ್ ನಿರ್ದೇಶಕ ಸೈಯದ್ ಜಾವೀದ್ ಉರುಫ್ ಸಚಿನ್ ನೇತೃತ್ವದಲ್ಲಿ ಯುಜಿಡಿ ಮತ್ತು ಪೈಪ್ಲೈನ್ ಕಾಮಗಾರಿ ನಡೆಸಲಾಯಿತು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಎಬಿ ನ್ಯೂಸ್ ಕನ್ನಡ. ಅವರ ಅನುದಾನದಲ್ಲಿ ಪ್ರತಿ ವಾರ್ಡಿಗೆ 30 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆ ಅನುದಾನದಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ಇಲ್ಲಿನ ಜನಗಳಿಗೆ ತುಂಬ ಸಮಸ್ಯೆ ಆಗಿತ್ತು. ಯುಜಿಡಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟು ಆ ಪೈಪ್ಲೈನ್ ಎಲ್ಲ ಒಡೆದೋಗಿತ್ತು. ಅದರಿಂದ ಅಲ್ಲಿನ ಜನರು ನನಗೆ ಹೇಳಿದ ಮೇಲೆ ನಾನು ಅದಕ್ಕೋಸ್ಕರ ಅವ್ರ ದೊಡ್ಡವರು ಮರ್ಯಾದೆ ಕೊಟ್ಟು ಅವ್ರಿಗೋಸ್ಕರ ಯುಜಿಡಿ ಹೊಸದಾಗಿ ಹೊಸ ಪೈಪ್ಲೈನ್ಸ್ ಎಲ್ಲ ಹಾಕ್ಸಿ ಹೊಸದಾಗಿ ಇದು ಮಾಡ್ತಾಯಿದ್ದೆ. ಯಾಕಂದರೆ ರೋಡ್ ಹಾಕಿದ್ಮೇಲೆ ತಿರ್ಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯುಜಿಡಿ ಹಾಕ್ಸ್ಬಿಟ್ಟು ಆಮೇಲೆ ರೋಡ್ ಹಾಕ್ಸ್ತಾ ಇದ್ದೀನಿ. ಸರ್, ನಗರಸಭೆ ಸದಸ್ಯರು ಫಸ್ಟ್ ಇದ್ರಲ್ಲ, ಅವ್ರಿಗೆ ಈ ಸಾರ್ವಜನಿಕರು ಹೇಳಿದ್ದಕ್ಕೆ ಅವ್ರು ಹಾಕಿಲ್ಲ. ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಆದರೆ ಏನು ಮಾಡಿದಾರೋ ಏನಿಲ್ಲೋ ಅದ್ರ ಮೇಲೆ ನಾವು ಅವ್ರಿಗೆ ಆಪಾದನೆ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಎಲ್ಲರೂ ನಮಗೆ ಬೇಕಾಗಿರೋರು, ನಾನು ಇಲ್ಲೋನೆ. ಅದಕ್ಕೋಸ್ಕರ ನನಗೆ ಹೇಳಿದ್ರು, ನನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ಅದು ನಾವು ಮಾಡಿದ್ದೀವಿ. ಇನ್ನು ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ಇನ್ನೊಂದು ಅಲ್ಲೊಂದು ರೋಡ್ ಹಾಕ್ಸ್ಬೇಕು. ಅದು ಕೂಡ MLA ಹೇಳ್ತೀವಿ, MLA ಸಾಹೇಬ್ರಿಗೆ, ಅವ್ರಿಗೆ ನಜೀರಮ್ಮ ಸಾಹೇಬ್ರಿಗೆ, ಅನಿಲ್ ಅಣ್ಣ ಅವ್ರಿಗೆ ಹೇಳ್ತೀವಿ, ಹಿಂದೆಗಡೆ ರೋಡಲ್ಲಿ ಒಂದು ಹಾಕ್ಸ್ಬೇಕು. ಅದನ್ನು ನೋಡ್ಬಿಟ್ಟು ಹಾಕ್ಸಕ್ಕಿದ್ರೆ ನಾವು ಹಾಕ್ಸ್ತೀವಿ, ಇಲ್ಲ ನಮ್ಮ ಕಡೆಯಿಂದನೇ ಹಾಕಂಗಿದ್ರು ಹಾಕ್ತೀವಿ. ಅದರಲ್ಲೇನು ತೊಂದರೆ ಇಲ್ಲ. ಇವ್ರಿಗೆ ಸಹಾಯ ಆಗಬೇಕು, ಸಹಾಯ ಮಾಡಬೇಕು, ಅಷ್ಟೇ ನಮ್ಮ ಒಂದು ಇಂಟೆನ್ಷನ್. ಕೌನ್ಸಿಲರು ರಾಜಕೀಯ ಅದು ಬೇರೆ, ಜನಗಳು ಸಹಾಯ ಮಾಡೋ ಕೆಲಸ ಮಾಡೋಣ ನಮ್ಮ ಹತ್ರ. ಓಕೆ.